ಫೈನಲಿ ಗಾಡಿ ಬಂತು. ಈಗ ಎಲ್ಲರೂ ರೆಡಿಯಾಗಿದ್ದಾರೆ. ಈಗ ಎಲ್ಲರೂ ಹೋಗ್ತಿದ್ದೀವಿ ಗೈಸ್. ಈಗ ಗಾಡಿದ್ದು ಪೂಜೆ ಮಾಡ್ತಿದ್ದಾರೆ ಗೈಸ್. ಈಗ ನೆಕ್ಸ್ಟ್ ಎಲ್ಲ ಪೂಜೆ ಮುಗಿದ ಮೇಲೆ ಬ್ಯಾಗ್ ಎಲ್ಲ ಒಳಗಿಡಬೇಕು. ಎಲ್ಲರೂ ಗಾಡಿ ಹತ್ತಿದ್ವಿ, ಹತ್ತೆಲ್ಲ ಕುಂತಿದ್ವಿ ಗೈಸ್. ಜೈ ಬಜರಂಗ್ ಬಲಿ. ನಾವು ಡೀಸೆಲ್ ಹಾಕ್ಸ್ಬೇಕು ಗೈಸ್. ಈಗ ಟೋಟಲ್ ಎಷ್ಟು 5000 ಡೀಸೆಲ್ ಆಯ್ತದು. ಡ್ಯಾನ್ಸ್ ಮಾಡಿ ಎಲ್ಲ ಸುಸ್ತಾ ಇದ್ದಾರೆ ಗೈಸ್. ಈಗ ನೆಕ್ಸ್ಟ್ ಇನ್ನೂ ಸ್ವಲ್ಪ ಹೊತ್ತು ರೀಚ್ ಆಗ್ಬೋದು ನಾವು. ಹಾಗೆ ಅದು ವೆದರ್ ನೋಡಿ ಆಗಿದೆ, ಫುಲ್ ಎಲ್ಲ ಫಾಗ್ ಕಟ್ಕೊಂಡಿದೆ ಗೈಸ್. ಇದೆಲ್ಲ ಮುಂದೆ ಸ್ವಲ್ಪ ರೋಡ್ ಅಷ್ಟು ಕಾಣ್ತಿದ್ದಿಲ್ಲ ನೋಡಿ ಗೈಸ್. ಈ ತಕ್ಷಣ ರೀಚ್ ಆದ್ವಿ. ಇದು ಈಗ ಮಾರ್ನಿಂಗ್ 5:30 ಇರ್ಬೋದು, 5:30-6 ಆಗಿರ್ಬೋದು ಗೈಸ್. ವೆದರ್ ತುಂಬ ಚೆನ್ನಾಗಿದೆ ಗೈಸ್. ಇಲ್ಲಿ ಸ್ವಲ್ಪ ಥಂಡಿ ಕೂಡ ಇದೆ. ಎಲ್ಲಿ ನೋಡಿದ್ರು ಮರ ಕಾಣ್ತಿದೆ ಇಲ್ಲಿ. ಫುಲ್ ಒಂಥರ ಕಾಡಿ ಬಂದಂಗಿದ್ದೀವಿ ನಾವು. ತುಂಬಾ ಮರ ಕಾಣ್ತಿದೆ ಇಲ್ಲಿ, ಎಲ್ಲ ಹಸಿರು ಹಸಿರು, ಫುಲ್ ಎಲ್ಲಿ ನೋಡ್ರು ಹಸಿರು ಕಾಣ್ತಿದೆ ಗೈಸ್. ಇದು ಏನಂತ ಗೊತ್ತಾಗ್ತಿಲ್ಲ ಗೈಸ್. ಸ್ವಲ್ಪ ಜನ ಇದು ನಮ್ಮ ಫ್ರೆಂಡ್ಸೇ ಹೋಟೆಲ್ ಅಂತ ಅಂತಿದ್ರು, ಸ್ವಲ್ಪ ಜನ ಮನಿ ಏನೋ ಅಂತಿದ್ರು, ಆದರೆ ಯಾರಿಗೂ ಏನಂತ ಗೊತ್ತಿಲ್ಲ. ಹಾಗೆ ಸುಮ್ಮನೆ ಬಂದ್ವಿ. ಈಗ ಸ್ವಲ್ಪ ಮ್ಯಾಲೆ ಬಂದ್ವಿ. ಈಗ ಅಲ್ಲಿ ಮುಂದೆ ಸ್ವಲ್ಪ ಟಿಕೆಟ್ ಕನ್ಫರ್ಮ್ ಮಾಡ್ಕೊತಾರೆ ಗೈಸ್. ಈ ಫಸ್ಟ್ ನಾವು ಅದನ್ನ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಬೇಕು ಇಲ್ಲಿ ಬರುವಾಗ. ಈಗ ಅದನ್ನೇ ಟಿಕೆಟ್ ಕನ್ಫರ್ಮ್ ಮಾಡಿಕೊಂಡು ಮತ್ತು ಈಗ ಮೇಲೆ ಬಿಡ್ತಾರೆ ಗೈಸ್ ಅವಾಗ ಯತಿಂಬುಜ ಹತ್ತೋಕ್ಕೆ. ಫೋನ್ ಮಾಡಿ ಕೇಳಿಕ್ಕೆ ಬರೋಗಿಲ್ಲ. ಆಧಾರ್ ಇದ್ರೆ ನಡೆಯುತ್ತೆ. ನಂಬರ್ ಚೇಂಜ್ ಇದೆ. ಹೇಳಿ. 590 ಅಲ್ಲ ಅದರಲ್ಲಿ 1926 ಬರುತ್ತಲ್ಲ, ಅದರಲ್ಲಿ ವೋಟರ್ ಐ ಡಿ ನಮಗಿಲ್ಲ. ಇದಕ್ಕೆ ನಿಮ್ಮದು ಯಾರ್ದಾರು ಅಪ್ಪಾಜಿ ಅವ್ರದ್ದು ಹಾಕಿ ನೀವು ಹೋಗ್ಬೋದು ಅಂತ ಹೇಳಿದ್ರು. ಅದಕ್ಕೆ ಫೈನಲಿ ಟಿಕೆಟ್ ಏನೋ ಕನ್ಫರ್ಮ್ ಆಯಿತು ಗೈಸ್. ಆದರೆ ಅವರು ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಹೋಗಿ ಅಂತಂದರು. ಯಾಕಂದರೆ ಇಲ್ಲಿ ಸ್ವಲ್ಪ ಪ್ರಾಣಿಗಳು ಇರ್ತಾವಂತೆ ಇಲ್ಲಿ. ಆದರೆ ಆನೆ ಚಿರತೆ ಮತ್ತು ಇನ್ನೊಂದು ಅದು ಇರುತ್ತೆ ಅಂತಂದರು ಗೈಸ್ ಅವರು. ಅದಕ್ಕೋಸ್ಕರ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಹೋಗು ಅಂತಂದರು. ಹಾಗೆ ಸ್ವಲ್ಪ ಈ ಕಡೆ ಸೈಡ್ ಸ್ವಲ್ಪ ಮೇಲೆ ಬಂದಿದ್ವಿ. ಇದೆ ನೋಡಿ ಗೈಸ್ ಯತಿಂಬುಜ. ಸ್ವಲ್ಪ ಝೂಮ್ ಮಾಡ್ತಿದ್ದೀವಲ್ಲ, ಅದು ಸ್ವಲ್ಪ ಫಾಗ್ ಕಟ್ಟಿದೆ, ಅದಕ್ಕೆ ಕಾಣ್ತಿಲ್ಲ. ಅದಕ್ಕೆ ಈಗ ಫುಲ್ ಮೇಲಾಗಿ ನಿಮಗೆ ಫುಲ್ ಕ್ಲಿಯರಾಗಿ ತೋರಿಸ್ತೀವಿ ಗೈಸ್. ಅಭಿ ಮೆಸೇಜ್ ಬಂತ ಅಭಿ ನಿಂದು. ಇಲ್ಲಿ ಒಟ್ಟ ನೆಟ್ವರ್ಕ್ ಬರ್ತಾನೆ ಇಲ್ಲ. ಹಾಗೆ ಸ್ವಲ್ಪ ನೆಟ್ವರ್ಕ್ ಎಲ್ಲ ಬಂದಿದೆ, ಅದಕ್ಕೆ ಮೆಸೇಜ್ ಬಂತಲ್ಲಿ. ನೆಟ್ವರ್ಕ್ ಇಲ್ಲೇ ಇಲ್ಲ ಗೈಸ್ ಇಲ್ಲೆಲ್ಲ. ಈಗ ಟ್ರಕ್ಕಿಂಗ್ ಸ್ಟಾರ್ಟ್ ಆಗಿದೆ ಗೈಸ್ ಯತಿಂಬುಜಕ್ಕೆ. ಈಗ ಫೈನಲಿ ಅವರು ಹೋಗು ಅಂತಂದರು. ಅದಕ್ಕೋಸ್ಕರ ಈಗ ಕೆಳಗೆ ಹೋಗ್ತಾನೆ ಇದ್ದೀವಿ. ಇದೆಷ್ಟಿದೆ ಎಂಟ್ರೆನ್ಸ್ ಗೈಸ್. ಈಗ ಹೋಗ್ತಾಯಿದ್ದೀವಿ. ಟೋಟಲ್ ಇದು ಒನ್ ಸೈಡ್ 4 ಕಿಲೋಮೀಟ್ರ್ ಇದೆ ಗೈಸ್. ಫುಲ್ ಮೇಲೆಲ್ಲ ಹತ್ತಬೇಕಿದು. ತುಂಬ ಚೆನ್ನಾಗಿದೆ ಗೈಸ್. ಟ್ರಕ್ಕಿಂಗ್ ಒಂಥರ ಒಳ್ಳೆ ಫೀಲ್ ಕೊಡ್ತಿದೆ ನಿಮಗೆ, ನಮಗೆ ಕೊಡುತ್ತೆ. ದಯವಿಟ್ಟು ವಿಡಿಯೋ ಫುಲ್ ನೋಡಿ ಗೈಸ್. ಪೈಪ್ ಹೊಡೆದಿದೆ.
ಹಾಂ ಇಲ್ಲ ಗೈಸ್ ಇಲ್ಲಿ ಮಳೆ ಯಾವಾಗ ಬರುತ್ತೆ ಗೊತ್ತಾನೆ ಆಗೋದಿಲ್ಲ. ಸಡನ್ ಆಗಿ ಮಳೆ ಬರುತ್ತೆ. ಇಲ್ಲಿ ತುಂಬ ಜೋರೇ ಬರುತ್ತೆ. ಇಲ್ಲಿ ನೋಡಿ ಗೈಸ್, ಅದು ಮರ ಬಿದ್ದಿದೆ. ಇಲ್ಲಿ ಆ ಮರ ಇಲ್ಲಿ ಭಾಳ ಬಿದ್ದಿದೆ ಗೈಸ್, ಮರಗಳು. ಮಳೆ ಬಿದ್ರು ನಾವು ಜಾಸ್ತಿ ನೆನೆಯಲ್ಲ ಇಲ್ಲಿ. ನೋಡಿ ಗೈಸ್, ಎಷ್ಟು ಸಣ್ಣ ಜಾಗ ಇದೆ ಇದು. ಇಷ್ಟೇ ಸಣ್ಣ ಜಾಗದಲ್ಲಿ ಹೋಗ್ಬೇಕೀಗ. ಅಕ್ಕಪಕ್ಕ ಎಲ್ಲ ಗಿಡ ಮರಗಳಿದ್ದಾವೆ. ಈ ಸಣ್ಣ ಜಾಗದಾಗೆ ಹೋಗ್ಬೇಕೀಗ. ಮನೆ ಹತ್ರ ಹೋಗಿ ಏನ್ ಮಾಡ್ತೀರಿ ನೀವು? ಆ್ಯಕ್ಚುಲಿ ಈ ದಾರಿಯಲ್ಲಿ ಹೋಗ್ಬೇಕು, ಆದರೆ ಈ ಕಡೆ ಸ್ವಲ್ಪ ವ್ಯೂ ಪಾಯಿಂಟ್ ಸಿಗುತ್ತೆ ಅಂತಂದ್ರು ಗೈಸ್. ಅದಕ್ಕೋಸ್ಕರ ಇಲ್ಲಿ ವ್ಯೂ ಪಾಯಿಂಟ್ ಒಂದಿದೆ ಅಂತಂದು, ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಮೇಲೆ ಹೋದರೆ ವ್ಯೂ ಪಾಯಿಂಟ್ ಕಾಣುತ್ತೆ. ಒಂದು ವ್ಯೂ ತುಂಬಾ ಚೆನ್ನಾಗಿದೆ ಅಂತಂದರು. ಅದಕ್ಕೋಸ್ಕರ ಹೋಗ್ತಿದ್ವಿ. ನೋಡ್ಬೋದು ಗೈಸ್, ಇದೆ ಎತ್ತಿನ ಭುಜ. ಸ್ವಲ್ಪ ಫಾಗ್ ಇದ್ದಿಂದ ಕಾಣೋದಿಲ್ಲ. ಸೇಮ್ ಒಂದು ಎತ್ತಿದ್ದಂಗೆ ಇದೆ ಗೈಸ್ ಅದು. ಅದಕ್ಕೋಸ್ಕರ ಎತ್ತಿನ ಭುಜ ಅಂತ ಅಂತಾರೆ ಅದಕ್ಕೆ. ನೋಡ್ಬೋದು, ನಿಮಗೆ ಕಾಣುತ್ತೆ ಇಲ್ಲಿ ಎತ್ತು ಸ್ವಲ್ಪ ಮಕ್ಕಂಡಂಗೆ ಇರುತ್ತೆ. ಅದ್ರ ಭುಜನೇ ಅದಕ್ಕೋಸ್ಕರ ಎತ್ತಿನ ಭುಜ ಅಂತ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಗೈಸ್ ಇಲ್ಲಿ ವೆದರ್ ಕೂಡ. ಎಲ್ಲರೂ ಕುತ್ಕೊಳ್ಳಲೆ. ಇಲ್ಲಿ ಸ್ವರ್ಗ ನಾನಲ್ಲಿ ಲೀಚರ್ಸ್ ಅಟ್ಯಾಕ್ ಮಾಡಿದಾಗ ಕೊನೆಗೂ ನಮಗೆ ಆ್ಯಕ್ಚುಲಿ ಲೀಚರ್ಸ್ ಇರ್ತಾವೆ ಅಂತಂದು ಫುಲ್ ಪ್ರಿಕಾಷನ್ ಆಗಿ ಮುಂಚೆ ಹೋದ್ವಿ ನಾವು, ಶೂ ಎಲ್ಲ ಹಾಕೊಂಡು. ಆದರೂ ಕೂಡ ಹತ್ತಿದ್ದೇವೆ ಅವು. ಈಗ ಸ್ವಲ್ಪ ಡೆಟಾಲ್ ಸ್ಪ್ರೇಯನ್ನು ಮಾಡ್ಕೊತಿದ್ದೀವಿ. ಡೆಟಾಲ್ ಇದ್ದರೆ ಅದು ಬರೋದಿಲ್ಲ, ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ಡೆಟಾಲ್ ಹಾಕ್ಕೊಂತಿದ್ದೀವಿ. ಕನ್ನಡದಲ್ಲಿ ತಿಗಣೆ ಏನೋ ಅಂತಾರೆ ಗೈಸ್, ಅದು ಸರಿ ಗೊತ್ತಿಲ್ಲ. ಇದ್ರ ಮೇಲೆ ಕಾಲು ಹಿಡ್ಕೊಂಬ. ಸ್ಪೀಕರ್ ಹಾಕ್ತಂದ್ರಿ ಅಂತ ನೋಡಿ ಗೈಸ್, ಇಲ್ಲಿ ಮತ್ತೊಂದು ಮುಂದೆ ಮರ ಬಿದ್ದಿದೆ. ಇಲ್ಲಿ ತುಂಬ ಮರಗಳು ಬಿದ್ದಿದೆ. ಆದರೆ ಇಲ್ಲಿ ನೆಲ ಸ್ವಲ್ಪ ಎಲ್ಲ ಹಸಿ ಆಗಿದೆ ಗೈಸ್, ಇಲ್ಲೆಲ್ಲ ಜಾರುತ್ತೆ. ಇಲ್ಲಿ
ಇಲ್ಲಿ ಮಾತ್ರ ಒಂದು ದೊಡ್ಡ ಮರವನ್ನೇ ಬಿದ್ದಿದೆ. ಇದೇ ಹೈಯೆಸ್ಟ್ ಇಲ್ಲಿ ಮರ ದೊಡ್ಡದು ಬಿದ್ದಿದ್ದು ನೋಡಿದ್ದು ನಾವು. ಅಪ್ಪ ಎಂತ ಎಲ್ಲಿ ಯಾವಾಗ ಬಿದ್ದಿದ್ದು ಏನಾಗಿದೆ ಗೊತ್ತಿಲ್ಲ, ಆದರೆ ದೊಡ್ಡ ಮರ ಬಿದ್ದಿದೆ ಇಲ್ಲಿ. ಈಗ ಅದ್ ದಾಟ್ಕೊಂಡು ಮತ್ತೆ ನಡ್ಕೊಂಡು ಹೋಗ್ಬೇಕು ನಾವೀಗ. ಇನ್ನು ಈ 1 ಕಿಲೋಮೀಟ್ರ್ ಬಂದಂಗೆ ಬೇಕಾಗಿತ್ತು ನಾವು. ಇನ್ನು ತುಂಬಾ ದೂರ ಇದೆ ಚೆಂಬೂಜಕ್ಕೆ ಹೋಗೋಕ್ಕೆ. ಆದರೂ ಸ್ವಲ್ಪ ಜಲ್ದಿ ಹೋಗೋಕ್ಕೆ ಪ್ರಯತ್ನ ಪಡ್ತೀವಿ ನಾವು. ಹೋಗ ನೀವು ಮುಂದೆ ಹೋಗ ಬರ್ತೀವಿ. ಇದೇನು ಹಿಂಗೈತೆ? ಇಲ್ಲಿ 2 ದಾರಿ ಇದೆ ಗೈಸ್. ಅದಕ್ಕೋಸ್ಕರ ಒಂದು ದಾರಿ ಅಡ್ಡ ಏನೋ ಮರ ಹಾಕಿ ಮುಚ್ಚಿದ್ದಾರೆ. ಈ ದಾರಿಯಲ್ಲಿ ಹೋಗ್ಬೇಕು ಅಂತಂದು ಇಲ್ಲಿ ಬೋರ್ಡ್ ಕೂಡ ಇದೆ ಗೈಸ್. ಇಲ್ಲಿ ಈ ವೇಟು ಎತ್ತಿನ ಭುಜಕ್ಕೆ ಅಂತಂದು ಇಲ್ಲಿ ಬೋರ್ಡ್ ಕೂಡ ಈಗ ಹಾಕಿದ್ದಾರೆ ಇಲ್ಲಿ. ಅದಕ್ಕೋಸ್ಕರ ತುಂಬ ಹೆಲ್ಪ್ ಆಗುತ್ತೆ ಗೈಸ್ ಇದು ಸ್ವಲ್ಪ ಜನಕ್ಕೆ. ಹೆಂಗ್ ಜೋಶ್ ಇತ್ತು ನಡ್ರಿ ಮಕ್ಕಳು ನೋಡಿ ಗೈಸ್, ಇಲ್ಲೊಂದು ಮರ ಬಿದ್ದಿದೆ. ಈ ದಾರಿಯಲ್ಲಿ ಎಲ್ಲರೂ ಬಗ್ಕೊಂಡು ಹೋಗ್ಬೇಕೀಗ, ದಾಟಬೇಕು. ತುಂಬ ಕಷ್ಟ ಇದೆ ಗೈಸ್ ಇದು ಹೋಗೋಕ್ಕೆ. ಸಣ್ಣ ಜಾಗ ಇದೆ ಮೊದಲ, ಹೋಗೋಕ್ಕೆ ಕಷ್ಟ ಆಗುತ್ತೆ. ಆದರೂ ಎಲ್ಲರೂ ಹೋಗ್ತಾ ಇದ್ದಾರೆ ಮೆಲ್ಲಕ್ಕೆ. ಬೇಗ 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 ಸಮೇತ್ ಬೇಕಾಗ್ತಿಲ್ಲ. ಕೊಡು ಹಿಡ್ಕೊಂಡು ಕೊಡ್ತೇವೆ. ಅಯ್ಯೋ ದಮ್ ಮಾತಿದ್ದಾರೆ ಗೈಸ್ ಇಲ್ಲಿ. ಅಷ್ಟು ಅಪ್ಪಿದೆ ಗೈಸ್ ಇಲ್ಲಿ, ಆದ್ರೆ ಅಷ್ಟು ನಡ್ಕೊಂಡು ಬಂದಿದ್ದಾರೆ. ತುಂಬ ದಮ್ ಮಾತಿದೆ ಎಲ್ಲರಿಗೂ. ಬಂದೆ ಮಚ್ಚ.
ಬರ್ರ ಎತ್ತಿ ಮುಜಕ್ ಬರ್ರ ಅದು ಗೊತ್ತಾಗಲ್ಲ ನಡಿ ಅದೇ ಬಂದ್ವಿ ಇಲ್ಲಿ ಈಗ ಸ್ವಲ್ಪ ಹತ್ತಿರ ಬಂದಿದ್ದು ಗೈಸ್ ಅಲ್ಲೇ ಎತ್ತಿನಭುಜ ಮೇಲೆ ಹತ್ತಿದ್ದೀವಿ. ಇನ್ನೊಂದು ಸ್ವಲ್ಪ ಹತ್ತು ಬಿಟ್ರೆ ಕಂಪ್ಲೀಟ್ ಆಗುತ್ತೆ ಗೈಸ್. ಇಲ್ಲಿ ಏನು ಮುಂದೆ ಕಾಣ್ತಾನೆ ಇಲ್ಲ ಗೈಸ್, ಎಲ್ಲ ಕಡೆ ಫಾಗ್ ಇದೆ. ಆದರೆ ಇಲ್ಲ ಮತ್ತೆ ಬೀಚಸ್ ಎಲ್ಲರಿಗೂ ಸ್ವಲ್ಪ ಹತ್ತಿದ್ದಾವೆ ನೋಡಿ ಗೈಸ್. ಇಲ್ಲಿ ಒಬ್ಬನ ಕಾಲ್ ಮೇಲೆ ಹತ್ತೆಲ್ಲ ಡೆಟಾಲ್ ಹೊಡ್ಕೊಂತಿದ್ದಾರೆ ಗೈಸ್. ಎಲ್ಲರಿಗೂ ಹತ್ತಿದೆ ಗೈಸ್. ಸ್ವಲ್ಪ ಜನಕ್ಕೆ ಸ್ವಲ್ಪ ಬ್ಲಡ್ ಬರ್ತಿದೆ. ಬ್ಲಡ್ ತುಂಬಾ ಇರುಕಂತೆ ಅದು. ಹಾಂ ಬಾ ಬಾ ಬಾ. ರಕ್ತ ಕುಡ್ದೈತೆ ಚಟ್ಟನ್ ಫ್ರೆಂಡಿಗೆ ಅದು ರೈನ್ ಕೋಟ್ ಮೇಲೆ ಲೀಚಸ್ ಹತ್ತಿದೆ. ಯಾವ ಪರಿ ಹತ್ತಿದೆ ನೋಡಿ ಗೈಸ್. ಅದು ಆಲ್ಮೋಸ್ಟ್ ಅಲ್ಲಿ ಬ್ಲಡ್ ಕುಡ್ದಿದೆ ಅದು. ನೋಡ್ರಿ ಉಜ್ಜಲ ಸೆಂಟಿಪೀಡ್ ಅದು ಅಬೇ ಇಲ್ಲಲೇ ಮೇಲ್ ಬರಲಿ ಭಾಷೆ ಕೈಯಾಗಿ ಅದು ಫುಲ್ ಆಗೈತೆ. ರಕ್ತ ಕುಡ್ದು ರೆಸ್ಟ್ ಮಾಡ್ತೈತೆ. ಇದು ಕಚ್ತೆ ಅಭಿ ಕೊಡ ಇಲ್ಲಿ ಎಷ್ಟಿದಾವೋ ಬ್ಯಾಗ್ ನನ್ನ ಹತ್ರ ಇಲ್ಲ ಈಗ. ಮುಂದೆ ಐತಲ್ಲ ಅದು ಅವ್ರು ಹೆಂಗೆ ಎಂಜಾಯ್ ಮಾಡುತ್ತಾರೆ. ತುಂಬ ವೆದರ್ ಎಲ್ಲ ಚೆನ್ನಾಗಿದೆ ಗೈಸ್. ಇಲ್ಲಿ ಪ್ಲೇಸ್ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲರೂ ಎಂಜಾಯ್ ಮಾಡಿದ್ದಾರೆ. ಇದೆ ನೋಡಿ ಗೈಸ್ ಎತ್ತಿನಭುಜ. ಫಾಗ್ ಇದ್ದರಿಂದ ಏನೂ ಕಾಣೋದಿಲ್ಲ. ಆದರೆ ನಾವು ನಿಮಗೆ ಅದು ಪರ್ಟಿಕ್ಯುಲರ್ ವ್ಯೂ ತೋರಿಸ್ತೀವಿ ನೋಡಿ ಗೈಸ್. ಅದ್ರ ಮೇಲೆ ಹತ್ತಕ್ಕಂತ ನೋಡ್ತಿದ್ರು. ಆದರೆ ಸ್ವಲ್ಪ ಹಸಿ ಇದೆ ಅದು, ಅದಕ್ಕೆ ಯಾಕೆ ರಿಸ್ಕ್ ಅಂತಂದು ಹಾಗೆ ಕೆಳಗೆ ಮುಗಿಸ್ಕೊಂಡು ಬರ್ತಾಯಿದ್ದೀವಿ. ಈ ನಾಯಿ ನಮಗೆ ಒಂಥರ ಗೈಡ್ ಇದ್ದಂಗೆ ಗೈಸ್. ನೋಡ್ಬೋದು ನಾವು ನಮಗೆ ತೋರಿಸ್ತಿದ್ದು ದಾರಿ ಅದು. ನಾವು ಬರೋ ಮಟ್ಟ ವೇಟ್ ಮಾಡುತ್ತೆ. ನಾವು ಬಂದಾಗ ಮತ್ತು ಅದು ಪಾಸ್ ಆಗುತ್ತೆ ಗೈಸ್. ತುಂಬ ಚೆನ್ನಾಗಿ ಖುಷಿ ಆಯಿತು. ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾತ್ರ ಕೇಳಿದರೆ ತುಂಬಾ ಚೆನ್ನಾಗಿದೆ ಗೈಸ್. ಮಸ್ತಿದೆ. ಅದು ಕ್ಯಾಮ್ರಾ ಅಷ್ಟು ಕಾಣೋದಿಲ್ಲ ನಿಮಗೆ, ಆದರೆ ಕಣ್ಣಿಂದ ನೋಡಿದರೆ ತುಂಬಾ ಚೆನ್ನಾಗಿದೆ ಗೈಸ್.
ಇಲ್ಲೇ ಅಲ್ಲ ಫಸ್ಟ್ ಫೋಟೋ ಶೂಟ್ ಆಗಿದ್ದು. ಅಲ್ಲ ನಾಯಿ ಕರ್ಕೊಂಡು ಬನ್ನಮ್ಮ ಖಾಲಾಗ್ಯಾವ ಏನು ನಿನ್ ಪ್ರಕಾರ ಹೆಂಗ್ ಕಾಣಿಸ್ತಿದ್ದೀನಿ? ಪಕ್ಕ ನೋಡಿ ನಾವು ಸ್ಟಾಪ್ ಮಾಡಿದಾಗ ಅದು ಸ್ಟಾಪ್ ಆಗತ್ತಿ ಅದಕ್ಕೆ ವಿಡಿಯೋ ಮಾಡೋಕ್ಕಿಲ್ಲ. ಅವ್ರು ಬೇರೆ ಜರ್ಕಿನೂ ತಂದಿಲ್ಲ ಮಚ್ಚ. ಕಷ್ಟ ಐತಾರೆ ಮಚ್ಚಿ. ನಾವು ಕರೆಕ್ಟ್ ಟೈಮಿಗೆ ಬರ್ತೀವಿ, ಕರೆಕ್ಟ್ ಟೈಮಿಗೆ ಹೋಗ್ತೀವಿ. ದೊಡ್ಡ ಮರ ಐತಲ್ಲಪ್ಪ. ನಾಯಿ ಓದ್ ಜಮ್ದಾಗೆ ಅವರು ಗೈಡ್ ಎಲ್ಲ ಬೇರೆ ಕಡೆ ವರ್ಕ್ ಮಾಡ್ತಿದ್ರು, ಅದಕ್ಕೋಸ್ಕರ ಇಲ್ಲಿ ನಮಗೆ ಗೈಡ್ ಆಗಿದೆ. ಅದು ರಿಯಲ್ ಗೈಡ್ ಥರ ಇದೆ ಗೈಸ್ ಅದು. ಈಗ ಎಲ್ಲರೂ ಮೆಲ್ಲಕ್ಕೆ ಬರ್ತಾರೆ ಕೆಳಗೆ ಹೋಗೋಕ್ಕೆ. ಮತ್ತು 4 ಕಿಲೋಮೀಟ್ರ್ ಕೆಳಗೆ ಹೋಗ್ಬೇಕು ಗೈಸ್ ಈಗ. ಬಂಡಾಜಿ ಫಾಲ್ಸ್ ಹಿಂಗಿಲ್ಲಲೇ, ಫುಲ್ ನೆಲಸಮ ಐತೆ. ಫುಲ್ ಹಿಂಗ್ ಸ್ಟ್ರೈಟ್ ಇರೋದು ಬಂಡಾಜಿ. ಅದನ್ನ ಬೇಕಾದ್ರೆ ಇಲ್ಲೆಲ್ಲ ಕಲ್ಲು. ನಿನ್ ಪಾಡಿ ಹೋಗಲೇ, ಅದು ಹೋಗಲ್ಲ ಮುಂದಕ್ಕೆ ಹೋಗ ಶಾತ ನಾಚ್ಕೋಬೇಡ. ನಾಚ್ಕೊಳೋದಲ್ಲ, ಇವ್ರಿಗೆ ದಾರಿ ಗೊತ್ತಾಗಿಲ್ಲ ಪಾಪ, ಅದಕ್ಕೆ ಶಾತನ ಗೈಡು ನಾಯಿಗೆ. ಅದು ನಮಗೆ ಗೈಡು. ಅದು ನಾಯಿ ಹೆಂಗ್ ಇದಪ್ಪ, ಅದೇ ವಿಡಿಯೋ ಐತಲ್ಲ ಇಲ್ಲೇ ಎಲ್ಲಕ್ಕಿಂತ ಟಫೆಸ್ಟ್ ಆಗಿದ್ದು ಇದೆಲ್ಲ ಬಗ್ ನಡೆದಿದ್ದು ಅಲ್ಲಿ. ಮಚ್ಚ ಕಾಯಿ ಜಾಗ್ತೈತಿ, ಹುಷಾರ್ ಬಾಯ್. ಇಲ್ಲ ಮಚ್ಚಿಲ್ಲ, ನಾವು ಹೋಗಿ ಒಳಗೆ ಗೊಬ್ಬರ ಹಾಗೆ ಬರೋಕ್ಕೆ ಕುಂತಾಗೆ ಇದೆಲ್ಲ ಹುಳ ಕಾಣಿತು. ನಾನು ಫಸ್ಟ್ ಜರಿ ಅಂದ್ಕೊಂಡೆ, ಅದು ಜರಿ ಅಲ್ಲ. ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಹಾಕಿ. ಫೈನಲಿ ಇಲ್ಲಿ ಎತ್ತಿಂಬುಜ ಲಾ ಕಂಪ್ಲೀಟ್ ಆಗುತ್ತೆ. ಈಗ ನೆಕ್ಸ್ಟ್ ಇದು ಪಾರ್ಟ್ 1 ಗೈಸ್, ಡೇ 1 ಪಾರ್ಟ್ 1 ಇದು. ಈಗ ನೆಕ್ಸ್ಟು ಪಾರ್ಟ್ 2 ವಿಡಿಯೋ ಬರುತ್ತೆ, ಅದು ಪಾರ್ಟ್ 2 ಪ್ರೊಮೋ ನೋಡಿ ಗೈಸ್. ಈಗ ಯಾವ ದೇವಸ್ಥಾನದ ಕಂಡಿಡ್ರಿ, ಈಗ ನಾನು ತೋರಿಸ್ತೀನಿ ನೋಡಿ ಗೈಸ್ ಅದು ಲೈವಲ್ಲಿ. ಹೇಗೆ ದೇವಸ್ಥಾನ ಹೌದು.